ವೆಲ್ಕಮ್ ಬ್ಯಾಕ್. ನಾವು ಕಳೆದ ತರಗತಿಯಲ್ಲಿ ಲೆಬೆಸ್ಟ್ರೆನ್ಸ್ರವರ ಕ್ರಿಟಿಕಲ್ ಮಿನಿಮಮ್ ಎಫರ್ಟ್ ಅಪ್ರೋಚನ್ನು ತಿಳಿತಾ ಇದ್ವಿ. ಈ ದಿನ ಆ ಒಂದು ವಿಶ್ಲೇಷಣೆಯ ಮುಂದುವರಿದ ಭಾಗವನ್ನು ನೋಡೋಣ. ಸೊ ನಾವು ಕಳೆದ ತರಗತಿಯಲ್ಲಿ ಕನಿಷ್ಠ ಸಂದಿಗ್ಧ ಪ್ರಯತ್ನ ಸಿದ್ಧಾಂತ ಅಂದರೆ ಏನು ಅಂಥೇಳಿ ಅರ್ಥ ಮಾಡ್ಕೊಂಡಿದ್ವಿ. ಈ ದಿನದ ತರಗತಿಯಲ್ಲಿ ನಾವು ಆ ಒಂದು ಕನಿಷ್ಠ ಪ್ರಯತ್ನ ಸಿದ್ಧಾಂತಕ್ಕೆ ಇರುವಂತಹ ಅಡಚಣೆಗಳು ಯಾವ್ಯಾವು ಅಂಥೇಳಿ ತಿಳಿಯೋಣ. ಸೊ ಇನ್ಫ್ಲುಯೆನ್ಸಸ್ ವಿಚ್ ವರ್ಕ್ ಅಗೇನ್ಸ್ಟ್ ದ ಪಾಸಿಟಿವ್ ಚೇಂಜ್. ಈ ಒಂದು ಪ್ರಚೋದಕಗಳಿಗೆ ಅಥವಾ ಧನಾತ್ಮಕವಾದಂತಹ ಒಂದು ಪ್ರಚೋದಕಗಳಿಗೆ ಅಥವಾ ಉತ್ತೇಜಕಗಳಿಗೆ, ಧನಾತ್ಮಕ ಮೊತ್ತದ ಉತ್ತೇಜಕಗಳಿಗೆ ಯಾವುವು ಅಡ್ಡಿಯಾಗುತ್ತೆ, ಪ್ರಗತಿಗೆ ಅಡ್ಡಿಯಾಗುವಂಥ ಅಂಶಗಳು ಯಾವುದು ಅಂತೇಳಿ ನಾವು ನೋಡೋದಿದ್ರೆ, ಝೀರೋ ಸಮ್ ಎಂಟರ್ಪ್ರಿನಿಯರಲ್ ಆ್ಯಕ್ಟಿವಿಟೀಸ್. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ನಾನು ನಿಮಗೆ ಹೇಳಿದ ಹಾಗೆ ಎರಡು ವಿಧದ ಉತ್ತೇಜಕಗಳನ್ನ ನೋಡ್ತೇವೆ. ಒಂದು ಶೂನ್ಯ ಮೊತ್ತದ ಉತ್ತೇಜಕಗಳು, ಮತ್ತೊಂದು ಧನಾತ್ಮಕ ಮೊತ್ತದ ಉತ್ತೇಜಕಗಳು. ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಉದ್ಯಮ ಸಂಸ್ಥೆಗಳು, ಉದ್ಯಮದಾರರು ಈ ಶೂನ್ಯ ಮೊತ್ತದ ಆ್ಯಕ್ಟಿವಿಟೀಸಲ್ಲಿ ತೊಡಗಿರ್ತಾರೆ. ಇದರಿಂದ ಯಾವುದೇ ಒಂದು ಉತ್ತೇಜಕ ಲಭ್ಯ ಆಗಲ್ಲ, ತಲಾದಾಯದ ಹೆಚ್ಚಳದಂತಹ ಪ್ರಕ್ರಿಯೆಗಳು ನಡೆಯೋದಿಲ್ಲ. ಇವು ಕಂದಾಚಾರಗಳಿಂದ, ಹಿಂದಿನ ಸಂಪ್ರದಾಯಗಳಿಂದ, ಯಾವುದೇ ಆಧುನಿಕ ತಂತ್ರಜ್ಞಾನದ ಸ್ಪರ್ಶವಿಲ್ಲದಂತಹ ಪ್ರಯತ್ನಗಳಾಗಿರುತ್ತೆ. ಹಾಗಾಗಿ ಇದು ಉತ್ತೇಜಕಗಳನ್ನು ನಿಸ್ತೇಜಗೊಳಿಸುತ್ತೆ ಅಂತ ಹೇಳ್ಬೋದು. ಹಾಗೆಯೇ ದ ಕನ್ಸರ್ವೇಟಿವ್ ಆ್ಯಟಿಟ್ಯೂಡ್ ಇನ್ ಆರ್ಗನೈಸಿಂಗ್ ಸೆಕ್ಟರ್ಸ್ ಆ್ಯಂಡ್ ಆಲ್ಸೋ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್. ಸಂಘಟಿತ ಮತ್ತು ಅಸಂಘಟಿತ ಎರಡೂ ವಲಯಗಳಲ್ಲಿಯೂ ಇರುವಂತಹ ಸಾಂಪ್ರದಾಯಿಕ ಮನೋಭಾವ. ಸೊ ಜನರಲ್ಲಿ ಇರುವಂಥ ಈ ಸಾಂಪ್ರದಾಯಿಕ ಮನೋಭಾವ ಅಭಿವೃದ್ಧಿಯನ್ನು ಹೆಚ್ಚಳ ಮಾಡುವಲ್ಲಿ ತೊಡಕಾಗಿರುತ್ತೆ. ಹಾಗೆಯೇ ರೆಸಿಸ್ಟೆನ್ಸ್ ಟು ದ ನ್ಯೂ ಐಡಿಯಾಸ್ ಆ್ಯಂಡ್ ನಾಲೆಡ್ಜ್. ಜನರಲ್ಲಿ ಇರುವಂತಹ ಒಂದು ಹಳೆಯ ಕಂದಾಚಾರ ಪದ್ಧತಿಗಳು ಇವು ಹೊಸ ಜ್ಞಾನವನ್ನು, ಐಡಿಯಾಸ್ಗಳನ್ನು ತಡೆ ಹಿಡಿಯುತ್ತೆ. ಹಾಗಾಗಿ ಯಾವುದೇ ಹೊಸ ಆವಿಷ್ಕಾರಗಳು ತಂತ್ರಜ್ಞಾನದ ಅಭಿವೃದ್ಧಿಗೆ ತೊಡಕಾಗಿ ಪರಿಣಮಿಸುತ್ತೆ. ನಾನ್ ಪ್ರೊಡಕ್ಟಿವ್ ಕನ್ಸಂಪ್ಷನ್. ಹಾಗೆ ಅನುತ್ಪಾದಕ ಅನುಭೋಗಗಳಲ್ಲಿ ಹೆಚ್ಚಳವಾಗುವಂತಹ ಆದಾಯವನ್ನು ವ್ಯರ್ಥ ಮಾಡುವಂಥದ್ದು. ಇಂತಹ ಸುವ್ಯಕ್ತ ಅನುಭೋಗದಿಂದ ದೇಶದಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳು ಪೋಲಾಗುತ್ತೆ ಅಂತಲೇ ನಾವು ಗುರುತಿಸ್ಬೋದು. ಹಾಗೆಯೇ ಜನಸಂಖ್ಯಾ ಬೆಳವಣಿಗೆ. ಇದೊಂದು ಬೃಹತ್ತಾದಂತಹ ಭಯಂಕರ ಸಮಸ್ಯೆ ಅಭಿವೃದ್ಧಿಶೀಲ ರಾಷ್ಟ್ರಗಳದ್ದು. ಈ ಜನಸಂಖ್ಯಾ ಬೆಳವಣಿಗೆಯೂ ಸಹ ಈ ಒಂದು ಪ್ರಗತಿಗೆ ಅಡ್ಡಿಯಾಗಿರುವಂತಹ ಪ್ರಮುಖ ಅಂಶ ಅಂತೇಳಿ ನಾವು ಗುರುತಿಸ್ಬೋದು. ಹಾಗೆ ಅನಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇರುವಂತಹ ಹೈ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ, ಬಂಡವಾಳ ಉತ್ಪನ್ನದ ಅನುಪಾತ ತುಂಬ ಅಧಿಕವಾಗಿರುತ್ತೆ. ಇದು ಲಾಭದಾಯಕ ಅಲ್ಲ, ನಷ್ಟವನ್ನು ತರುವಂತಹ ಒಂದು ಅಂಶ ಆಗಿರುತ್ತೆ. ಹಾಗೆ ಈ ಒಂದು ಅಡಚಣೆಗಳಿಂದ ಹೊರಬರೋದಕ್ಕೆ ಒಂದು ಸಣ್ಣ ಪ್ರಯತ್ನ ಅಥವಾ ಕನಿಷ್ಠ ಪ್ರಯತ್ನ ಅವಶ್ಯಕತೆ ಇರುತ್ತೆ. ಇಂತಹ ಕನಿಷ್ಠ ಪ್ರಯತ್ನದ ಮೂಲಕ, ಅಂದರೆ ಮಿನಿಮಮ್ ಎಫರ್ಟ್ ಮೂಲಕ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ಹೇಳಿದರೆ, ಆ್ಯನ್ ಎಕ್ಸ್ಪೆನ್ಷನ್ ಆಫ್ ದ ಗ್ರೋತ್ ಏಜೆಂಟ್ಸ್. ಪ್ರಗತಿಯ ಪ್ರತಿನಿಧಿಗಳ ಒಂದು ವಿಸ್ತರಣೆ ಆಗುತ್ತೆ. ಅಂದರೆ ಹೂಡಿಕೆದಾರರು ಹೆಚ್ಚಾಗ್ತಾರೆ. ಇನೋವೇಟರ್ಸ್ ಅಂದರೆ ಇಲ್ಲ ಹೊಸ ಒಂದು ಆವಿಷ್ಕಾರವನ್ನು ಮಾಡುವಂತಹ ಒಂದು ಬಳಗ ಸೃಷ್ಟಿ ಆಗ್ಬೋದು. ಉಳಿತಾಯದಾರರು ಹೆಚ್ಚಾಗ್ಬೋದು, ಹೂಡಿಕೆದಾರರ ಪ್ರಮಾಣ ಹೆಚ್ಚಾಗ್ಬೋದು. ಹಾಗೆಯೇ ಒಂದು ಹೊಸ ತಂತ್ರಜ್ಞಾನಗಳ ಆವಿಷ್ಕಾರ ಆಗ್ಬೋದು, ಹೊಸ ಉದ್ಯಮ ಸಾಹಸಿ ಸೃಷ್ಟಿಯಾಗ್ಬೋದು. ಹೀಗೆ ಗ್ರೋತ್ ಏಜೆಂಟ್ಸ್ಗಳ ಒಂದು ವಿಸ್ತರಣೆಗೆ ನೆರವಾಗುತ್ತೆ ಒಂದು ಸಣ್ಣ ಪ್ರಯತ್ನ. ಹಾಗೆಯೇ ಎ ಫಾಲ್ ಇನ್ ದ ಎಫೆಕ್ಟಿವ್ನೆಸ್ ಆಫ್ ಫ್ಯಾಕ್ಟರ್ಸ್ ರಿಸ್ಟ್ರಿಕ್ಟಿಂಗ್ ಗ್ರೋತ್. ಬೆಳವಣಿಗೆಗೆ ನಿಯಂತ್ರಣವನ್ನು ಮಾಡ್ತಾ ಇದ್ದಂತಹ ಒಂದು ಅಂಶಗಳು, ಸಂಗತಿಗಳೇನಿದ್ವು ಅವುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ಅವುಗಳ ಪರಿಣಾಮ ಬಿದ್ದು ಹೋಗುತ್ತೆ. ಹಾಗೆಯೇ ಆ್ಯನ್ ಇನ್ಕ್ರೀಸ್ ಇನ್ ದೇರ್ ಕಾಂಟ್ರಿಬ್ಯೂಷನ್ ಟು ಪರ್ ಯೂನಿಟ್ ಆಫ್ ಕ್ಯಾಪಿಟಲ್ ಆ್ಯಸ್ ದ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಡಿಕ್ಲೈನ್ಸ್. ಸೊ ಏನು ಸಮಸ್ಯೆ ಇತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ, ಯಾವುದು ಅಡಚಣೆಯಾಗಿತ್ತು? ಬಂಡವಾಳ ಉತ್ಪನ್ನ ಅನುಪಾತದಲ್ಲಿ ಇದ್ದಂತಹ ಹೆಚ್ಚಳವು, ಅಂದರೆ ಪ್ರತಿ ಬಂಡವಾಳದ ಘಟಕದ ಒಂದು ಉತ್ಪಾದನೆಯು ಏರಿಕೆ ಆಗೋದ್ರಿಂದ ಬಂಡವಾಳ ಉತ್ಪನ್ನ ಅನುಪಾತದ ದರ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆಯೇ ದ ಕ್ರಿಯೇಷನ್ ಆಫ್ ಎನ್ ಎನ್ವೈರನ್ಮೆಂಟ್ ದ ಸ್ಟಿಮ್ಯುಲೇಟ್ ಸೋಷಿಯೋ ಎಕನಾಮಿಕ್ ಮೊಬೈಲಿಟಿ. ಸೊ ಒಂದು ಅಭಿವೃದ್ಧಿಯಂತಹ ಒಂದು ವಾತಾವರಣ ಸೃಷ್ಟಿಯಾಗೋದ್ರಿಂದ ಅದು ಸಾಮಾಜಿಕ ಆರ್ಥಿಕ ಅಂಶಗಳನ್ನು ಏನು ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ, ಉತ್ತೇಜನ ಮಾಡುತ್ತೆ. ಅದು ಆಧುನಿಕ ಮನೋಧರ್ಮಗಳನ್ನು ಉಂಟು ಮಾಡುತ್ತೆ. ದ ಎಕ್ಸ್ಪೆನ್ಷನ್ ಆಫ್ ಸೆಕೆಂಡರಿ ಆ್ಯಂಡ್ ಟೆರ್ಷರಿ ಸೆಕ್ಟರ್ಸ್. ಹಾಗೆಯೇ
ದ್ವಿತೀಯ ಮತ್ತು ತೃತೀಯ ಅಂದರೆ ಕೈಗಾರಿಕಾ, ತಯಾರಿಕಾ ಹಾಗೂ ಸೇವಾ ವಲಯಗಳ ವಿಸ್ತರಣೆಗೆ ಅದು ನೆರವಾಗುತ್ತೆ ಅನ್ನುವಂತಹ ಅಂಶಗಳು. ಸೊ ಹಾಗೆಯೇ ಇಲ್ಲಿ ಲೆಬೆನ್ಸ್ಟೈನ್ಸ್ರವರು ತಮ್ಮ ಕನಿಷ್ಠ ಪ್ರಯತ್ನ ಸಿದ್ಧಾಂತವನ್ನು ಹೇಳುವಾಗ ತಲಾದಾಯ ಮತ್ತು ಜನಸಂಖ್ಯಾ ಬೆಳವಣಿಗೆಗೂ ಸಂಬಂಧವನ್ನು ಕಲ್ಪಿಸ್ತಾರೆ. ನಾವು ಮೊದಲೇ ನೋಡಿದ್ವಿ, ಅವರು ಹೇಳ್ತಾರೆ 2 ಕಲ್ಪನೆಗಳನ್ನ ಮಾಡ್ಕೋತಾರೆ. ಒಂದು, ಅನಭಿವೃದ್ಧಿಶೀಲ ರಾಷ್ಟ್ರಗಳು ಅಭಿವೃದ್ಧಿಯನ್ನು ಸಾಧಿಸಬೇಕಂದ್ರೆ ತಲಾದಾಯದ ಹೆಚ್ಚಳಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. 2ನೇದು ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸ್ಕೋಬೇಕು ಅಂತ. ಇಲ್ಲಿ ತಲಾದಾಯದ ಬೆಳವಣಿಗೆ ಮತ್ತು ಜನಸಂಖ್ಯಾ ಬೆಳವಣಿಗೆ ನಡುವೆ ಇರುವಂತಹ ಒಂದು ಕ್ರಿಯಾತ್ಮಕ ಸಂಬಂಧ ಇದೆ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಸೊ ಅವರು ಹೇಳುವಂತೆ ಈ 2 ಸಂಬಂಧಗಳು ಮೊದಲಿಗೆ ಅಂದರೆ ತಲಾದಾಯ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಜನಸಂಖ್ಯಾ ಬೆಳವಣಿಗೆ ಮಿತಿಮೀರಿ ಹೆಚ್ಚಾಗಿರುತ್ತೆ. ಹಾಗೆ ಜನನ ಮತ್ತು ಮರಣ ದರಗಳು ಸಹ ಅಧಿಕವಾಗಿರುತ್ತೆ. ಒಂದು ಸಣ್ಣ ಉತ್ತೇಜನದಿಂದ ಸ್ವಲ್ಪ ತಲಾದಾಯ ಏನಾದರೂ ಹೆಚ್ಚಾದರೆ ಆಗ ಏನಾಗುತ್ತೆ, ಮರಣ ದರಗಳು ಕಡಿಮೆ ಆಗುತ್ತೆ, ಆದರೆ ಜನನ ದರ ಮೊದಲಿನಷ್ಟೇ ಇರುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಯಾಕಂದರೆ ತಲಾದಾಯ ಹೆಚ್ಚಳ ಆಗಿದ್ದರಿಂದ ತಲಾದಾಯದ ಹೆಚ್ಚಳದಿಂದಾಗಿ ಅದನ್ನು ಅನುಭೋಗದ ಪ್ರಕ್ರಿಯೆ ಹೆಚ್ಚಿ ಶ್ರಮದ ಒಂದು ಪೂರೈಕೆ ಹೆಚ್ಚಾಗಿ ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದೇನಾಗುತ್ತೆ, ತಲಾದಾಯವನ್ನು ಮತ್ತೆ ಪುನಃ ಈ ಜನಸಂಖ್ಯಾ ಬೆಳವಣಿಗೆಯ ಸಮತೋಲನ ದರಕ್ಕಿಂತ ಕೆಳಮಟ್ಟಕ್ಕೆ ತರ್ತಾ ಹೋಗುತ್ತೆ. ಈ ಸಮತೋಲನ ದರಕ್ಕಿಂತ ತಲಾದಾಯವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿದರೆ ಒಂದು ಕನಿಷ್ಠ ಪ್ರಯತ್ನದ ಅವಶ್ಯಕತೆ ಇದೆ, ಉತ್ತೇಜಕಗಳು ಬೇಕು ಅನ್ನುವಂಥದ್ದು. ಯಾವಾಗ ತಲಾದಾಯ ಸಮತೋಲನ ದರಕ್ಕಿಂತ ಅಧಿಕವಾಗ್ತಾ ಹೋಗುತ್ತೋ ಆಗ ಜನನ ದರ ಮತ್ತು ಮರಣ ದರಗಳೆರಡೂ ಇಳಿಕೆ ಆಗ್ತಾ ಹೋಗುತ್ತೆ. ಆಗ ದೇಶ ಅಭಿವೃದ್ಧಿಯ ಕಡೆಗೆ ದಾಪುಗಾಲಿಡುತ್ತೆ. ಆಗ ಜನಸಂಖ್ಯಾ ಬೆಳವಣಿಗೆ ನಿಯಂತ್ರಣಕ್ಕೆ ಬಂದು ಅದು ಮಾನವ ಸಂಪನ್ಮೂಲವಾಗಿ ಪರಿವರ್ತನೆಯಾಗುತ್ತೆ ಅನ್ನೋ ಅಂಶವನ್ನು ಲೆಬೆನ್ಸ್ಟೈನ್ಸ್ರವರು ಗುರುತಿಸ್ತಾರೆ. ಹಾಗಾಗಿ ಅವರು ಪರ್ ಕ್ಯಾಪಿಟಾ ಮತ್ತು ಜನಸಂಖ್ಯೆ ನಡುವೆ ಇರುವಂತಹ ಸಂಬಂಧವನ್ನು ಹೇಳ್ತಾರೆ. ಸೊ ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿದ್ರೂ ಸಹ ಇದು ಟೀಕೆಗಳಿಂದ ಏನು ಹೊರತಾಗಿಲ್ಲ. ಈ ಒಂದು ಸಿದ್ಧಾಂತಕ್ಕೆ ಇರುವಂತಹ ಟೀಕೆಗಳು ಅಂತ ಹೇಳಿದರೆ, ಪಾಪ್ಯುಲೇಷನ್ ಗ್ರೋತ್ ರೇಟ್ ರಿಲೇಟೆಡ್ ಟು ಡೆತ್ ರೇಟ್. ಇಲ್ಲಿ ಮರಣ ದರಕ್ಕೂ ಜನಸಂಖ್ಯಾ ಬೆಳವಣಿಗೆಯ ದರಕ್ಕೂ ಸಂಬಂಧವನ್ನು ಕಲ್ಪಿಸಿರುವುದು ಅಷ್ಟು ಸೂಕ್ತವಾಗಿಲ್ಲ ಅನ್ನುವಂತಹ ಟೀಕೆಯನ್ನು ಮಾಡಲಾಗಿದೆ. ಹಾಗೆ ಡಿಕ್ಲೈನ್ ಬರ್ತ್ ರೇಟ್ ನಾಟ್ ಡ್ಯೂ ಟು ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್. ತಲಾದಾಯದ ಹೆಚ್ಚಳದಿಂದಾಗಿ ಅಂದರೆ ತಲಾದಾಯದ ಹೆಚ್ಚಳ ಹೆಚ್ಚಾದಂತೆ ಜನನ ದರ ಡಿಕ್ರೀಸ್ ಆಗುತ್ತೆ ಅನ್ನೋ ಅಂಶವನ್ನು ಅವರು ಹೇಳ್ತಾರೆ. ಅದೇ ಅದರಷ್ಟು ಸೂಕ್ತವಲ್ಲ ಅನ್ನೋ ಟೀಕೆಯನ್ನು ಮಾಡಲಾಗಿದೆ. ಹಾಗೆಯೇ ಇಗ್ನೋರ್ಸ್ ಸ್ಟೇಟ್ ಎಫರ್ಟ್ಸ್ ಟು ರೆಡ್ಯೂಸ್ ಬರ್ತ್ ರೇಟ್. ಹಾಗೆ ರಾಜ್ಯಗಳು ಮತ್ತು ಸರ್ಕಾರಗಳು ಕೈಗೊಳ್ಳುವಂತಹ ಜನನ ದರದ ನಿಯಂತ್ರಣ ಕ್ರಮಗಳನ್ನು ಇದು ನಿರ್ಲಕ್ಷ್ಯ ಮಾಡಿದೆ ಅನ್ನುವ ಟೀಕೆಯನ್ನು ಮಾಡಲಾಗಿದೆ. ಹಾಗೆಯೇ ಹೈಯರ್ ದೆನ್ 3% ಗ್ರೋತ್ ರೇಟ್ ಡಸ್ ನಾಟ್ ಲೀಡ್ ಟು ದ ಟೇಕ್ ಆಫ್. ಸೊ 3%ಗಿಂತ ಹೆಚ್ಚಿನ ಬೆಳವಣಿಗೆಯ ದರ ಇದ್ದರೂ ಸಹ ಅದರಿಂದ ವಾಯುಪಥಕ್ಕೇರೋದಕ್ಕೆ ಅಥವಾ ಅಭಿವೃದ್ಧಿಯ ಪಥವರ್ಗಕ್ಕೆ ಚಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಟೀಕೆಯನ್ನು ಮಾಡಲಾಗಿದೆ. ಹಾಗೆ ನೆಗ್ಲೆಕ್ಟ್ಸ್ ಟೈಮ್ ಎಲಿಮೆಂಟ್. ಸೊ ಯಾವ ಸಮಯದಲ್ಲಿ ತಲಾದಾಯದ ಹೆಚ್ಚಳ ಇರುತ್ತೆ ಅಥವಾ ಯಾವ ಸಮಯದಲ್ಲಿ ತಲಾದಾಯ ಮತ್ತು ಜನಸಂಖ್ಯೆ ಬೆಳವಣಿಗೆಯ ದರಗಳ ನಡುವೆ ಸಂಬಂಧ ಯಾವ ಯಾವ ಹಂತದಲ್ಲಿ ಇರುತ್ತೆ ಅನ್ನುವಂತಹ ಅಂಶಗಳನ್ನು ಹೇಳಿಲ್ಲ. ಹಾಗಾಗಿ ಟೈಮ್ಸ್ ಎಲಿಮೆಂಟನ್ನು, ಕಾಲದ ಒಂದು ಅಂಶವನ್ನು ನಿರ್ಲಕ್ಷಿಸಲಾಗಿದೆ ಎನ್ನುವ ಟೀಕೆಯನ್ನು ಮಾಡಲಾಗಿದೆ. ಹಾಗೆ ಕಾಂಪ್ಲೆಕ್ಸ್ ರಿಲೇಷನ್ ಬಿಟ್ವೀನ್ ಪರ್ ಕ್ಯಾಪಿಟಾ ಇನ್ಕಮ್ ಆ್ಯಂಡ್ ಗ್ರೋತ್ ರೇಟ್. ತಲಾದಾಯದ ದರಕ್ಕೂ ಬೆಳವಣಿಗೆಯ ದರಕ್ಕೂ ಮಾಡಿರುವಂತಹ ಸಂಬಂಧ ತುಂಬ ಒಂಥರ ಅದು ಅಷ್ಟು ಸೂಕ್ತವಾಗಿಲ್ಲ, ಕಾಂಪ್ಲೆಕ್ಸಿಂದ ಕೂಡಿದೆ. ಕಾಂಪ್ಲೆಕ್ಸ್ ಸೆನ್ಸ್ ಅದು ಒಂದಷ್ಟಿನಲ್ಲಿ ಅರ್ಥ ಆಗೋದಿಲ್ಲ, ಅದು ತುಂಬ ಕಠಿಣವಾಗಿದೆ ಎನ್ನುವಂತಹ ಒಂದು ಟೀಕೆಗೆ ಒಳಪಡಿಸಲಾಗಿದೆ. ಹಾಗೆ ಅವೈಲಬಲ್ ಟು ಕ್ಲೋಸ್ಡ್ ಎಕಾನಮಿ. ಇಲ್ಲಿ ವಿದೇಶಿ ವ್ಯಾಪಾರಕ್ಕೆ, ವಿದೇಶಿ ಬಂಡವಾಳಕ್ಕೆ ಹೆಚ್ಚಿನ ಸ್ಕೋಪನ್ನು ಕೊಟ್ಟಿಲ್ಲ. ಆದ್ದರಿಂದ ಇದು ಮುಚ್ಚಿದ ಆರ್ಥಿಕತೆಗೆ ಮಾತ್ರ ಅನ್ವಯವಾಗುವಂತಹ ಸಿದ್ಧಾಂತ ಅನ್ನುವಂತಹ ಟೀಕೆಗೂ ಒಳಪಟ್ಟಿದೆ. ಇಷ್ಟೆಲ್ಲ ಏನೇ ಟೀಕೆಗಳಿದ್ರೂ ಸಹ ಇದೊಂದು ಉತ್ತಮವಾದಂತಹ ಸಿದ್ಧಾಂತ ಅಂತ ಹೇಳಿ ನಾವು ಗುರುತಿಸ್ಬೋದು. ಏಕೆಂದರೆ ಅನಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬಂಡವಾಳದ ಕೊರತೆ ಇದೆ, ಕಡಿಮೆ ಆದಾಯ, ಕಡಿಮೆ ಉಳಿತಾಯ, ಕಡಿಮೆ ಉತ್ಪಾದಕತೆ ಇರೋದರಿಂದ ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನು ಮಾಡೋದಕ್ಕೆ ಮಾತ್ರ ಸಾಧ್ಯ. ಇಲ್ಲಿ ರೋಸನ್ಸ್ಟೈನ್ ರೊಡಾನ್ರವರು ಹೇಳಿದಂತೆ ಬೃಹತ್ ಪ್ರಯತ್ನ ಮಾಡುವುದಕ್ಕೆ ಬಂಡವಾಳದ ಕೊರತೆಯ ತೀವ್ರ ಕೊರತೆ ಇರೋದರಿಂದ
ಈ ಲೆಬೆಸ್ಟೆನ್ಸ್ ಹಸನ್ ಅವರು ಹೇಳಿದಂತಹ ಈ ಒಂದು ಚಿಕ್ಕ ಪ್ರಯತ್ನದ ಅಂಶ ಎಷ್ಟು ಹೆಚ್ಚು ಸೂಕ್ತ ಅಂಥೇಳಿ ನಾವು ಗುರುತಿಸ್ಬೋದು. ಇದಿಷ್ಟು ಸಂದಿಗ್ಧ ಕನಿಷ್ಠ ಪ್ರಯತ್ನ ಸಿದ್ಧಾಂತದ ಬಗ್ಗೆ ಆಗಿತ್ತು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಸಿದ್ಧಾಂತದೊಂದಿಗೆ ಭೇಟಿಯಾಗೋಣ. ಹೆಚ್ಚಿನ ಅಭ್ಯಾಸಕ್ಕೆ ಈ ಪುಸ್ತಕಗಳನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.